ಅಲಮೀನ್ ಎಜುಕೇಷನ್ ಸೊಸೈಟಿ ಬ್ಯಾಂಗ್ಳೂರ್ದು. ಆಲ್ಮೋಸ್ಟ್ ನಾವು 150 ಇನ್ಸ್ಟಿಟ್ಯೂಷನ್ ನೋಡ್ತಾ ಇದ್ದೀವಿ. ಗೌಸಿಯಾ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಜಿನಿಯರಿಂಗ್ ಟ್ರಸ್ಟ್ ಒಂದು 5 ಇನ್ಸ್ಟಿಟ್ಯೂಷನ್ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ, ಎಕ್ಸ್ಕ್ಲೂಸಿವ್ ಗರ್ಲ್ಸ್ ಇಂಜಿನಿಯರಿಂಗ್ ಕಾಲೇಜ್, ITI, ಪಾಲಿಟೆಕ್ನಿಕ್ ಮತ್ತು PUC ಕಾಲೇಜ್ ಗೌಸಿಯಾ. ಮತ್ತು ನಮ್ಮದು ಬ್ಯಾಂಗ್ಳೂರ್ ಮುಸ್ಲಿಂ ಸ್ಪೋರ್ಟ್ಸ್ ಕ್ಲಬ್ ಅಂತ ಒಂದು ಹಳೆಯದು ಸ್ಪೋರ್ಟ್ಸ್ ಕ್ಲಬ್ 1940 ಸ್ಥಾಪನೆ ಆಗಿದ್ದು. ಬೆಂಗಳೂರಲ್ಲಿ ತುಂಬ ಫೇಮಸ್ ಆಗಿದ್ದು. ಆವಾಗ ರೋವರ್ಸ್ ಕಪ್ ಎಲ್ಲ ನಾವೇ ಗೆಲ್ದಿದ್ದು. ಮೂರು ಸಂಸ್ಥೆ ಸೇರಿ ಒಂದು ಫುಟ್ಬಾಲ್ ಟೂರ್ನಿ ಮಾಡ್ತಾ ಇದ್ದೀವಿ. ಏನಂದ್ರೆ ನಮ್ಗೆ ಇಷ್ಟ ಫುಟ್ಬಾಲ್ ಪ್ರಮೋಟ್ ಮಾಡೋಣ ಅಂತ ಅಮಂಗ್ ಯಂಗ್ಸ್ಟರ್ಸ್. ಮೊದಲು ತುಂಬ ಚೆನ್ನಾಗಿತ್ತು, ಫುಟ್ಬಾಲ್ ಟೀಮ್ಸ್ ಜಾಸ್ತಿ ಇತ್ತು, ಚೆನ್ನಾಗಿ ಫುಟ್ಬಾಲ್. ಇವಾಗೆಲ್ಲ ಕ್ರಿಕೆಟ್ ಬಂದು ಎಲ್ಲ ಬೇರೆ ಎಲ್ಲ ಸ್ಪೋರ್ಟ್ಸ್ ಕವರ್ ಇದು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಫುಟ್ಬಾಲ್ ಡೆವಲಪ್ ಮಾಡೋಣ, ಹೆಲ್ತ್ ಇಂಪ್ರೂವ್ ಆಗುತ್ತೆ ಮಕ್ಕಳದು. ಅದು ಐಡಿಯಾಯಿಂದ, ಅದು ಕಾನ್ಸೆಪ್ಟಿಂದ ಈ ಟೂರ್ನಮೆಂಟ್ಸ್ ನಾವು ನಡೆಸ್ತಾ ಇದ್ವಿ. ಎಷ್ಟು ತಂಡಗಳು ಭಾಗವಹಿಸ್ತಾರೆ? ಎಲ್ಲ ಸೇರಿ ಒಂದು 13 ತಂಡ ಬರ್ತಾ ಇದೆ ಸರ್. 13 ಟೀಮ್ಸ್ ಬರ್ತಾ ಇದೆ. ಇದು ಬರೀ ಅಂಡರ್ 19 ರಾಮನಗರಂ ಡಿಸ್ಟ್ರಿಕ್ಟ್ ಟೂರ್ನಮೆಂಟ್. ರಾಮನಗರ ಡಿಸ್ಟ್ರಿಕ್ಟ್ ಟೀಮ್ಸ್ ಮಾತ್ರ, ಮತ್ತೆ ಅಂಡರ್ 19 ಎಲ್ಲ ಆ ಥರ ಒಂದು ಇದು